ಸಲ ಯಾರಿಗೂ ಗೊತ್ತಾಗ್ದಿರೋಂಗೆ ನೋಡ್ಕೊಳಮ್ಮ ತಾಯೇ. ರೀ ಕಳೆದೋಗಿರೋ ದುಡ್ಡು ಸಿಕ್ಬಿಡ್ತಾ? ಆ ಕಳ್ಳನ ಮಗ ಎಲ್ಲಿದ್ದಾನೋ ಏನೋ, ಅವನು ಸಿಕ್ಕಿ ನಮಗೆ ದುಡ್ಡು ಕೊಡೋಷ್ಟೊತ್ತಿಗೆ ನಾವು ಮನೆ ಕಟ್ಸೋಕ್ಕಾಗುತ್ತಾ? ಮತ್ತೆ ಈ ದುಡ್ಡು ಎಲ್ಲಿಂದ ಬಂತು ರೀ? ಅವತ್ತೇ ಹೇಳಿದ್ನಲ್ಲ PF ಲೋನ್ ಅಪ್ಲೈ ಮಾಡಿದ್ದೀನಿ ಅಂತ, ಆ ದುಡ್ಡಿದು. ಅಲ್ಲ ರೀ, ಸಲ ನೀವು ಈ ಪೆಟ್ಟಿಗೆಲಿ ದುಡ್ಡಿಟ್ಟಿದ್ದಕ್ಕೆ ತಾನೇ ಆ ಕಳ್ಳ ಕದ್ಕೊಂಡು ಹೋಗಿದ್ದು, ಮತ್ತೆ ಇದೇ ಪೆಟ್ಟಿಗೆಲಿ ಇಡ್ತಿದ್ದೀರಾ? ಏನೋ ಗೊತ್ತಿಲ್ಲ ಕಣೆ, ಇದರಲ್ಲಿ ಇಟ್ರೇನೆ ನನಗೆ ಒಳ್ಳೇದು ಅನ್ಸುತ್ತೆ, ಅದೇ ಅಭ್ಯಾಸ. ಹೇಗೋ ನಾಳೆ ಬೆಳಿಗ್ಗೆ ಮೇಸ್ತ್ರಿ ಕೊಟ್ಬಿಡ್ತೀನಲ್ಲ, ಏನೂ ತೊಂದರೆ ಆಗಲ್ಲ. ಅಲ್ಲ ರೀ, ಇವಾಗಿರೋ ಇಷ್ಟೇ ದುಡ್ಡಲ್ಲಿ ಏನು ಮನೆ ಕಟ್ಟಿ ಆಗೋಗುತ್ತಾ? ಕೆಲಸ ಶುರು ಮಾಡೋದು ನಿಲ್ಸೋದು ಮಾಡೋ ಬದಲು ಒಂದೇ ಸಲಕ್ಕೆ ದುಡ್ಡೆಲ್ಲ ಅರೇಂಜ್ ಮಾಡಿದ್ಮೇಲೆ ಮನೆ ಕಟ್ಸೋಕೆ ಶುರು ಮಾಡಿದ್ರೆ ಒಳ್ಳೇದಲ್ವಾ? ಏಯ್ ದಡ್ಡಿ, ಈಗ ಸ್ವಲ್ಪ ದುಡ್ಡು ಬಂದಿದೆ, ನಾಳೆ ಪಾಯ ಹಾಕಿ ಅದನ್ನು ತೋರಿಸಿದ್ರೆ ಉಳಿದಿದ್ದ ದುಡ್ಡೆಲ್ಲ ಟಕ 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 ಅಂತ ಬರುತ್ತೆ. ಆಮೇಲೆ ಮನೆ ಕಟ್ಸೇ ಬಿಡೋಣ. ಹೇಗೋ ರೀ, ಈ ದುಡ್ಡನ್ನ ನೀವು ಹುಷಾರಾಗಿ ಇಟ್ಕೊಂಬಿಡಿ, ಅಷ್ಟೇ ಸಾಕು. ಒಂದು ಸಲ ಲೆಕ್ಕ ತಪ್ಪೋದು, ಪದೇ ಪದೇ ಅದೇ ತಪ್ಪನ್ನು ಮಾಡ್ತಾ ಇರೋಕ್ಕಾಗುತ್ತಾ? ಅದಕ್ಕೆ ನಾನೇನು ಪ್ಲಾನ್ ಮಾಡಿದ್ದೀನಿ ಗೊತ್ತಾ? ತೋರಿಸ್ತೀನಿರು. ನೋಡು ಚೈನಾ, ನಾನು ಮಲಗಬೇಕಾದ್ರೆ ನನ್ನ ಕೈಗೆ ಇದನ್ನು ಹಾಕ್ಕೊಂಡು ಸೂಟ್ ಕೇಸಿಗೆ ಬೀಗ ಹಾಕಿ ಮಲ್ಕೋತೀನಿ. ಹೆಂಗೆ? ಬಡ್ಕೋಬೇಕು, ಏನಾರು ಒಂದು ಮಾಡ್ಕೊಳ್ಳಿ. ಅಷ್ಟು ದೊಡ್ಡ ಮನೆಯಲ್ಲಿ ಯಾರಾದರೂ ನಿನ್ನ ಜೊತೆಗಿದ್ರು ಒಳ್ಳೇದಲ್ವ ಮಗ? ಹಾಗಿದ್ರೆ ಒಂದು ಕೆಲಸ ಮಾಡು, ನೀನು ಬಂದು ನಮ್ಮ ಜೊತೆನೇ ಇದ್ಬಿಡು. ಆಗ ನೀನೊಬ್ಬಳಿದ್ರೆ ನಮಗೆ 100 ಜನ ಇದ್ದ ಹಾಗೆ. ನಾನು ನಿನ್ನ ಜೊತೆಲಿರೋದಕ್ಕೆ ನೀನು ಗಂಡ ಬಿಡಬೇಕಲ್ಲಮ್ಮ. ನೋಡಮ್ಮ, ಅವನೇ ನಿನ್ನ ಜೊತೆಯಲ್ಲಿರ್ತಾನೆ, ನಾನಿರೋದು ಹೇಗಮ್ಮ? ಅವ್ರು ನಿನ್ನ ಜೊತೆ ಇದ್ರೆ ನನಗೆ ಬೇರೆ ಇನ್ಯಾರು ಬೇಕು ಹೇಳು? ಅತ್ತೆ ನೋಡಿದ್ರಾ ನನ್ ಮಗಳನ್ನ? ಎಷ್ಟೇ ಆದ್ರೂ ಅವಳ ಗಂಡನ್ ಬಿಟ್ಕೊಡ್ಲಿಲ್ಲ. ಸರಿ ಅಮ್ಮ, ನಾವೇನ್ ಬರ್ತೀವಿ. ಆಯ್ತಮ್ಮ, ಬರ್ತೀನಪ್ಪ. ಗುಡ್ ನ್ಯೂಸ್ ಮರಿಬೇಡ. ಚಿನ್ನಮರಿ, ಏನಾಯ್ತು? ಟೆನ್ಷನ್ ಆಗ್ತಿದೆ ರೀ. ಟೆನ್ಷನ್? ನಿಮ್ಗೆ ಯಾಕೆ ಟೆನ್ಷನ್ ಅಪ್ಪ? ಇಡೀ ಕಾಲೇಜ್ಗೆ ಫಸ್ಟ್ ಬರೋರು ನೀವು. ನಿಮ್ಮಂಥ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಆಗ್ಬಿಟ್ರೆ ನನ್ನಂಥ ದೊಡ್ಡ ಸ್ಟೂಡೆಂಟ್ಸ್ ಏನು ಮಾಡಬೇಕು? ಅದೇ ಮತ್ತೆ, ನೀವು ದೊಡ್ಡ ಸ್ಟೂಡೆಂಟಾ? ನನ್ಗಿಂತ ಬುದ್ಧಿವಂತರು ನೀವು. ನಾನು ಪುಸ್ತಕದ ಹುಳು ಆದ್ರೆ ನೀವು ಪ್ರಪಂಚನೆಲ್ಲ ತಿಳ್ಕೊಂಡಿರೋ ಮೆದುಳು. ಜಾಮಿ ಅವರೇ, ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ದೀನಿ ಅಂದಮೇಲೆ ರಿಸಲ್ಟ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಯಾವ ಡೌಟು ಇಲ್ಲ ನೋಡಿ. ಎಷ್ಟೇ ಚೆನ್ನಾಗಿ ಎಕ್ಸಾಮ್ ಬರ್ತಿದ್ರು ರಿಸಲ್ಟ್ ಬರೋ ಟೈಮಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ? ಅದೇ ನೋಡಿ, ಈ ಥರ ನಿಮ್ಮ ಭುಜದ ಮೇಲೆ ಮಲ್ಕೊಂಡ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಸಮಾಧಾನ ಆಗ್ತದೆ ಅನ್ನೋದಾದ್ರೆ ಯಾವಾಗಲೂ ಹೀಗೆ ಇರಿ. ನಾನು ಹೀಗೆ ಇದ್ರೆ ನಿಮ್ಮ ಭುಜಕ್ಕೆ ನೋವಾಗುತ್ತೆ ಅಷ್ಟೇ. ಚಿನ್ನಮರಿ, ನಿಮ್ಮ ಗೆಲುವು ನಲಿವಿನ ಮುಂದೆ ನನ್ನ ನೋವೇನೂ ಇಲ್ಲ. ನನಗೆ ನಿಮ್ಮ ಸುಖ ನೆಮ್ಮದಿನೇ ಮುಖ್ಯ. ಇದು ಕರೆಕ್ಟ್ ಆಗಿದ್ಯಾ ರಾಜಣ್ಣ? ಯಾವ್ಯಾವ ಗಾಡಿ ಮೊದಲು ಹೋಗ್ಬೇಕಂತಪ್ಪ ಇವತ್ತು? ಯಾಕಂದ್ರೆ ಯಾವ್ದು ಎಮರ್ಜೆನ್ಸಿ ಇದಾವೆ ಮೊದಲೇ ಹೇಳ್ಬಿಡಿ, ಇಲ್ಲಾಂದ್ರೆ ಓನರ್ಗಳು ಬಂದಾಗ ಸುಮ್ಮನೆ ಮರ್ಯಾದೆ ಹೋಗುತ್ತೆ. ಯಾವ ಗಾಡಿ ಹೋಗ್ಬೇಕಂತ ಫಸ್ಟು?
ಏನ್ರಪ್ಪ ಹಿಂಗ್ ನೋಡ್ತಾ ನಿಂತ್ಕೊಂಡ್ರಿ? ಎಲ್ಲ ಒಟ್ಟಿಗೆ ನಿಂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಬನ್ನಿ ಬನ್ನಿ, ಯಾವ ಗಾಡಿ ಹೇಳಿ? ಇನ್ನೆಲ್ಲಿ ಕೆಲಸ ಅಣ್ಣ? ನಿನ್ನೆ ರಿಟೈರ್ಮೆಂಟ್ ಆಗಿದ್ದು ಮರ್ತು ಬಿಟ್ರಾ? ಹೌದಲ್ಲ, 28 ವರ್ಷ ಬಂದಿದ್ನಲ್ಲ, ಕಾಲ್ ಹಂಗೆ ಕರ್ಕೊಂಡ್ ಬಂದ್ಬಿಟ್ಟು. ಕ್ಷಮಿಸಿಪ್ಪ, ಬರ್ತೀನಿ. ನೀವ್ಯಾಕಣ್ಣ ಕ್ಷಮೆ ಕೇಳಬೇಕು? ಕ್ಷಮೆ ಕೇಳಬೇಕಾಗಿರೋರು ಈ ಕಂಪನಿಯವರು. ನೀವು ಹೂ ಅನ್ನಿ, ನಾವೆಲ್ಲ ಸೇರಿ ನಿಮ್ಮ ಕೆಲ್ಸಕ್ಕೆ ಬರಂಗ್ ಮಾಡ್ತೀವಿ. ಹೇ, ಬೇಡ ಬೇಡ, ಹಂಗೇನಾದ್ರೂ ಮಾಡಿ ನಿಮ್ ಕೆಲ್ಸಕ್ಕೆ ಕೂತ್ ಅನ್ಕೋಬೇಡಿ. ನಂದು ಮುಗಿದೋದ್ ಕತೆ. ಹೋಗಿ ಕೆಲಸ ಮಾಡು, ಕೆಲಸ ಮಾಡಿ ಹೋಗಿ. ಅಯ್ಯೋ, ನಾನೊಬ್ಬ